ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ನಮಗೆ ಭಾನುವಾರ ಬೆಳಿಗ್ಗೆ ಮೋಸ್ಟ್ ಅವೈಟೆಡ್ ಸಮ್ಮರ್ ಸ್ಲಾಮ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಯಾವಾಗ ನೋಡೋದಕ್ಕೆ ಸಿಗುತ್ತೆ, ಎಷ್ಟು ಗಂಟೆಗೆ ನೋಡೋದಕ್ಕೆ ಸಿಗುತ್ತೆ, ಫ್ರೀ ಆಗಿ ಯಾವ ರೀತಿ ನೋಡೋದು ಅಂತ ನಾನು ಈಗಾಗಲೇ ಕಂಪ್ಲೀಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಆ ಒಂದು ವಿಡಿಯೋನ ಚೆಕ್ ಮಾಡಿ. ಈ ಬಾರಿಯ ಸಮ್ಮರ್ ಸ್ಲಾಮ್ 2 ನೈಟ್ ಇವೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು 12 ಮ್ಯಾಚಸ್ ಗಳನ್ನ ಈ ಬಾರಿಯ ಸಮ್ಮರ್ ಸ್ಲಾಮ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. 2 ನೈಟ್ ಇವೆಂಟ್ ಆಗಿರೋದ್ರಿಂದ ನಾನು ಕೂಡ ಎರಡೆರಡು ಪ್ರೆಡಿಕ್ಷನ್ ನ ತಗೊಂಡು ಬರ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಮ್ಮರ್ ಸ್ಲಾಮ್ ನೈಟ್ 1 ನ ಪ್ರೆಡಿಕ್ಷನ್ ನ ಮಾಡೋದಕ್ಕೆ ಬಂದಿದ್ದೀನಿ. ನೈಟ್ 1 ಅಲ್ಲೂ ಕೂಡ ಬಹಳಷ್ಟು ಬಿಗ್ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಆ ಎಲ್ಲಾ ಮ್ಯಾಚ್ ಅಲ್ಲೂ ಕೂಡ ಏನೇನಾಗುತ್ತೆ, ಯಾರ್ಯಾರು ಗೆಲ್ತಾರೆ, ಯಾವ ಸರ್ಪ್ರೈಸಸ್ ಗಳು ನಮಗೆ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬೆಲ್ಲಾ ಟ್ವಿನ್ಸ್ ಅಂಡ್ ಪೇಜ್ ವರ್ಸಸ್ ಫೇಟಲ್ ಇನ್ಫ್ಲೂಯೆನ್ಸ್ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅಫ್ಕೋರ್ಸ್ ನನಗೆ ಗೊತ್ತು ಈ ಒಂದು ಮ್ಯಾಚ್ ಬಗ್ಗೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಅಂತ. ಸೇಮ್ ಗೈಸ್, ನನಗೂ ಕೂಡ ಇಂಟ್ರೆಸ್ಟ್ ಇಲ್ಲ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಐ ಥಿಂಕ್ ನಮ್ಮ ಬ್ರೀ ಬೆಲ್ಲಾ ಹಾಗೆ ನಿಕ್ಕಿ ಬೆಲ್ಲಾ ಹಾಗೆ ಪೇಜ್ ಅವರು ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ನಮ್ಮ ಬೆಲ್ಲಾ ಟ್ವಿನ್ಸ್ ಅವರು ಸಪರೇಟ್ ಆಗಿ ಟ್ಯಾಗ್ ಟೀಮ್ ಡಿವಿಷನ್ ಗೆ ಹೋಗ್ತಾರೆ. ಅಂಡ್ ಐ ಥಿಂಕ್ ಇಲ್ಲಿಂದ ನಮ್ಮ ಪೇಜ್ ಅವರು ಬೆಲ್ಲಾ ಟ್ವಿನ್ಸ್ ಇಂದ ದೂರ ಆಗಿ ಅವರ ಸಿಂಗಲ್ಸ್ ರನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ನಮ್ಮ ಬೆಲ್ಲಾ ಟ್ವಿನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬಂದಿದ್ದೆ ಟ್ಯಾಗ್ ಟೀಮ್ ಡಿವಿಷನ್ ಗೆ. ಬಟ್ ಮಧ್ಯದಲ್ಲಿ ನಮ್ಮ ನಿಕ್ಕಿ ಬೆಲ್ ಅವರಿಗೆ ಇಂಜುರಿ ಆಯಿತು. ಅದಕ್ಕೋಸ್ಕರ ಅವರ ರಿಪ್ಲೇಸ್ಮೆಂಟ್ ಆಗಿ ನಮ್ಮ ಪೇಜ್ ಅವರು ಬಂದ್ರು. ಪೇಜ್ ಅವರು ಬಂದಿದ್ದಾರೆ. ಐ ಥಿಂಕ್ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಅವರು ಕಂಪ್ಲೀಟ್ ಆಗಿ ಹೋಗ್ಲು ಕೂಡ ಬಹುದು. ಬಟ್ ನನ್ನ ಪ್ರಕಾರ ಕಂಪ್ಲೀಟ್ ಆಗಿ ನಮ್ಮ ಬೆಲ್ಲಾ ಟ್ವಿನ್ಸ್ ಅವರು ಟ್ಯಾಗ್ ಟೀಮ್ ಡಿವಿಷನ್ ಅಲ್ಲಿ ಇದ್ದು ಪೇಜ್ ಅವ್ರನ್ನ ಡಬ್ಲ್ಯೂ ಅವರು ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಇನ್ನೂ ದೊಡ್ಡದಾಗಿ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅಂಡ್ ಆ ಒಂದು ವಿಚಾರಕ್ಕೋಸ್ಕರ ಸಮ್ಮರ್ ಸ್ಲಾಮ್ ಅಲ್ಲಿ ಇವರ ನಡುವೆ ಒಂದು ಹ್ಯಾಪಿ ಎಂಡಿಂಗ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರೀ ಬೆಲ್ಲಾ, ನಿಕ್ಕಿ ಬೆಲ್ಲಾ ಹಾಗೆ ಪೇಜ್ ಅವರು ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಇನ್ನ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಊಸೋಸ್ ಅಂಡ್ ಜೇಕೋಬ್ ಫಾಟು ವರ್ಸಸ್ ಸೋಲೋ ಸಿಕೋವಾ, ರಾಯ್ಸ್ ಕಿಸ್ ಹಾಗೆ ಎಲ್ಎ ನೈಟ್ ಅವರ ನಡುವೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಫಾರ್ಮರ್ ಬ್ಲಡ್ ಲೈನ್ ಮೆಂಬರ್, ಈಗ ಬ್ಲಡ್ ಲೈನ್ ನೇ ಎದುರಾಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತಾನೆ ಹೇಳಬೇಕು. ಅಂಡ್ ಈಗ ಬ್ಲಡ್ ಲೈನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಾ ಇದೆ. ನಮ್ಮ ಎಲ್ಎ ನೈಟರ್ ಅಂತೂ ಬ್ಲಡ್ ಲೈನ್ ಹಿಂದೆನೆ ಬಿದ್ದಿದ್ದಾರೆ. ಇನ್ನ ಸೋಲೋ ಸಿಕೋವಾ ಅವರು ರಾಯ್ಸ್ ಕಿಸ್ ಅವರ ಜೊತೆ ಸೇರ್ಕೊಂಡು ಅವರು ಕೂಡ ಬ್ಲಡ್ ಲೈನ್ ನ ಚೇಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಜಸ್ಟ್ ಗೆಸ್ ಮಾಡಿ, ನಮ್ಮ ಬ್ಲಡ್ ಲೈನ್ ಏನಾದ್ರೂ ಸೋತೋದ್ರೆ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಊಸೋಸ್ ಆಗಿ ಜೇಕೋಬ್ ಫಾಟು ಅವರ ಮೇಲೆ ಅಂತ ಸ್ವಲ್ಪ ಥಿಂಕ್ ಮಾಡಿ. ರೋಮನ್ ರೈನ್ಸ್ ಅವರು ಈ ಒಂದು ವಿಚಾರಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅಂತ. ಇನ್ನ ಜೇಕೋಬ್ ಫಾಟು ಅವ್ರನ್ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಡಾಮಿನೆಂಟ್ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ವಿಚಾರಕ್ಕೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ಲಡ್ ಲೈನ್ ಅವರು ವಿನ್ ಆಗಬಹುದು, ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಒಂದು ಸರ್ಪ್ರೈಸ್ ಕೂಡ ನೋಡೋದಕ್ಕೆ ಸಿಗಬಹುದು. ನಾನಿಲ್ಲಿ ಆ ಒಂದು ಸರ್ಪ್ರೈಸ್ ಆಗಿ ಜಿಲ್ಲಾ ಫಾಟೋ ಅವ್ರನ್ನ ತಗೊಂಡು ಬರ್ತಾ ಇದ್ದೀನಿ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಮಗೆ ಜಿಲ್ಲಾ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅವರು ನಮ್ಮ ಬ್ಲಡ್ ಲೈನ್ ಗೆಲ್ಲೋದಕ್ಕೆ ಕಾರಣರಾಗಬಹುದು. ಜಿಲ್ಲಾ ಫಾಟೋ ಅವರು ರೋಮನ್ ರೈನ್ಸ್ ಆಗಿ ಸೆಥ್ರೋಲೆನ್ಸ್ ಅವರ ಮ್ಯಾಚ್ ಅಲ್ಲೂ ಕೂಡ ಬರಬಹುದು. ಬಟ್ ಅಲ್ಲಿ ಏನೇನ್ ಆಗುತ್ತೆ ಅಂತ ನಾಳೆ ನನ್ನ ಪ್ರಿಡಿಕ್ಷನ್ ವಿಡಿಯೋ ಬರುತ್ತಲ್ಲ ಇನ್ನೊಂದು ನೈಟ್ ಇಂದು, ಅದರಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಮಗೆ ಜಿಲ್ಲಾ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಅವರು ಬಂದು ನಮ್ಮ ಜೇಕೋಬ್ ಫಾಟು ಹಾಗೆ ಊಸೋಸ್ ಗಳು ಗೆಲ್ಲೋದಕ್ಕೆ ಹೆಲ್ಪ್ ಮಾಡಬಹುದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ಸೋಲೋ ಸಿಕೋವಾ ಅವರು ಎಲಿನೈಟ್ ಹಾಗೆ ರಾಯ್ಸ್ ಕಿಸ್ ಅವರಿಗೆನೆ ಬಿಟ್ರೇಲ್ ಮಾಡಿ ಬ್ಲಡ್ ಲೈನ್ ನ ಜಾಯ್ನ್ ಆಗುವಂತಹ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಹೇಗಾದ್ರೂ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಊಸೋಸ್ ಹಾಗೆ ಜೇಕೋಬ್ ಫಾಟು ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಯಾವ ರೀತಿ ಡಿಸಿಷನ್ ನ ತಗೋತಾರೆ ಅಂತ ನೋಡೋದಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಲಿವ್ ಮಾರ್ಗನ್ ಹಾಗೆ ಯುಎಸ್ಕೆ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿವ್ ಮಾರ್ಗನ್ ಅವರು ಮೊಟ್ಟ ಮೊದಲ ಬಾರಿಗೆ ಅವರು ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಡಿಫೆಂಡ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. 100 ದಿನ ಆದ್ರೂ ಕೂಡ ಒಮ್ಮೆನೂ ಕೂಡ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡೇ ಮಾಡಿಲ್ಲ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಯುಎಸ್ಕೆ ಅವರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರು ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲಿ ಈಗಾಗಲೇ ನಮ್ಮ ಲಿವ್ ಮಾರ್ಗನ್ ಅವ್ರನ್ನ ಸೋಲಿಸಿದ್ರು. ಅಂಡ್ ಲಿವ್ ಮಾರ್ಗನ್ ಅವ್ರನ್ನೇ ಅವರು ಪಿಕ್ ಮಾಡಿದ್ರು ಸಮ್ಮರ್ ಸ್ಲಾಮ್ ಗೆ. ಸೊ ಈಗಾಗಲೇ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿರೋ ಕಾರಣ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿನೇ ಕಾಣಿಸ್ತಾ ಇದೆ. ಅಂಡ್ ಇನ್ನ ನಮ್ಮ ಲಿವ್ ಮಾರ್ಗನ್ ಅವರಿಗೆ ಡ್ಯಾನೋಜಿನ್ ಅವರು ಕರ್ಸ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಮರಿಬಾರ್ದು. ಬಟ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಸ್ಟೆಫನಿ ವೆಕ್ಯಾರ್. ಡಬ್ಲ್ಯೂ ಅವರು ಸ್ಟಾರ್ಟಿಂಗ್ ಅಲ್ಲೇ ಲಿವ್ ಮಾರ್ಗನ್ ಆಗಿ ಸ್ಟೆಫನಿ ವೆಕ್ಯಾರ್ ಅವರ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡಿದ್ರು. ಬಟ್ ಮಧ್ಯದಲ್ಲಿ ನಮ್ಮ ಸ್ಟೆಫನಿ ವೆಕ್ಯಾರ್ ಅವರಿಗೆ ಇಂಜುರಿ ಆಯಿತು. ಸೊ ಸ್ಟೆಫನಿ ವೆಕ್ಯಾರ್ ಅವರೇನಾದ್ರೂ ರಿಕವರಿ ಆಗಿದ್ರೆ ಈ ಒಂದು ಮ್ಯಾಚ್ ಅಲ್ಲಿ
ಡಬ್ಲ್ಯೂ ಅವರು ನಮ್ಮ ಲಿವ್ ಮಾರ್ಗನ್ ಅವ್ರನ್ನ ಗೆಲ್ಲಿಸಬಹುದು. ಗೆದ್ದಾದ್ಮೇಲೆ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಸ್ಟೆಫನಿ ವೆಕರ್ ಆಗಿ ಲಿವ್ ಮಾರ್ಗನ್ ಅವರ ಆ ಒಂದು ಫ್ಯೂಡ್ ನ ಡಬ್ಲ್ಯೂ ಅವರು ಕಂಟಿನ್ಯೂ ಮಾಡ್ಕೊಂಡು ಬರಬಹುದು. ಯಾರಿಗ ಗೊತ್ತು, ನಮಗೆ ಸ್ಟೆಫನಿ ವೆಕರ್ ಅವರ ರಿಟರ್ನ್ ಸಮ್ಮರ್ ಸ್ಲಾಮ್ ಅಲ್ಲಿ ಇದೇ ಒಂದು ಮ್ಯಾಚ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ಲಿವ್ ಮಾರ್ಗನ್ ಅವರು ಇಯೋಸ್ಕೈ ಅವ್ರನ್ನ ಸೋಲಿಸಿದ್ಮೇಲೆ ಏನೇ ಆಗಲಿ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರೆಡಿಕ್ಷನ್ ನಮ್ಮ ಲಿವ್ ಮಾರ್ಗನ್ ಅವರ ಮೇಲೆ ಇರುತ್ತೆ. ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ವರ್ಸಸ್ ಜನರಲ್ ಮ್ಯಾನೇಜರ್ ನಿಕ್ ಆಲ್ಡಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಬಹಳಷ್ಟು ವರ್ಷಗಳ ನಂತರ ನಮ್ಮ ನಿಕ್ ಆಲ್ಡಿಸ್ ಅವರು ಮತ್ತೊಮ್ಮೆ ಇನ್ ರಿಂಗ್ ಗೆ ರಿಟರ್ನ್ ಆಗ್ತಾ ಇದ್ದಾರೆ. ಇದು ಅವರಿಗೆ ಒಂದು ರೀತಿ ಗೋಲ್ಡನ್ ಮೂಮೆಂಟ್ ಅಂತಾನೆ ಹೇಳ್ಬೇಕು. ನೀವ್ಯಾರು ಕೂಡ ನೋಡಿಲ್ಲ, ಅಫ್ಕೋರ್ಸ್ ನಾನು ಕೂಡ ನೋಡಿಲ್ಲ ನಮ್ಮ ನಿಕ್ ಆಲ್ಡಿಸ್ ಅವರ ರಿಂಗ್ ಪರ್ಫಾರ್ಮೆನ್ಸ್ ನ, ಬಟ್ ಅದನ್ನ ಅವರು ತಗೊಂಡು ಬರ್ತಾ ಇದ್ದಾರೆ ಸಮ್ಮರ್ ಸ್ಲಾಮ್ ಅಲ್ಲಿ. ಇವನ್ ನಮ್ಮ ಗಂತರ್ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ, ನೀನೊಬ್ಬ ಫೇಲ್ಯೂರ್ ರೆಸ್ಲರ್ ಅಂತ. ನಿಕ್ ಆಲ್ಡಿಸ್ ಅವರು ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಸಮ್ಮರ್ ಸ್ಲಾಮ್ ಅಲ್ಲಿ. ಹಂಗಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರೇ ಏನಾದ್ರು ಗೆಲ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಚಾನ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಗಾಯ್ಸ್. ರಿಟರ್ನಿಂಗ್ ನಿಕ್ ಆಲ್ಡಿಸ್ ಅವ್ರು ಏನಾದ್ರು ಗೆದ್ರೆ ಅಫ್ಕೋರ್ಸ್ ಅವರಿಗಂತೂ ನೆಕ್ಸ್ಟ್ ಲೆವೆಲ್ ನ ಕ್ರೇಜ್ ಉಟ್ಕೊಳ್ಳುತ್ತೆ, ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ ಅವರ ಕ್ಯಾರೆಕ್ಟರ್. ಬಟ್ ಈ ಕಡೆ ಗಂತರ್ ಅವರ ಕತೆ ಏನಾಗುತ್ತೆ? ಗಂತರ್ ಯಾವ ವ್ಯಕ್ತಿ ಜಾನ್ ಸೀನಾ, ಗೋಲ್ಡ್ಬರ್ಗ್, ಎಜೆ ಸ್ಟೈಲ್ ಅಂತ ಸೂಪರ್ ಸ್ಟಾರ್ಸ್ ಗಳನ್ನ ರಿಟೈರ್ಡ್ ಮಾಡಿ ಬಂದು ಅವನು ಸ್ಮ್ಯಾಕ್ ಡೌನ್ ನ ಜನರಲ್ ಮ್ಯಾನೇಜರ್ ಮುಂದೆ ಸೋತೋದ ಅಂದ್ರೆ ಅವರಿಗೆ ಅರ್ಥನೇ ಇರೋದಿಲ್ಲ. ಅದು ಕೂಡ ಯಾವ ಜನರಲ್ ಮ್ಯಾನೇಜರ್ ತುಂಬಾ ವರ್ಷಗಳ ಆದ್ಮೇಲೆ ರಿಟರ್ನ್ ಆಗ್ತಾ ಇದ್ದಾನೋ ರೆಸ್ಲಿಂಗ್ ಗೆ, ಅವನ ಮೇಲೆ ಸೋತೋದ್ರೆ ನಮ್ಮ ಗಂತರ್ ಅವರ ಕ್ಯಾರೆಕ್ಟರ್ ಗೆ ಅರ್ಥನೇ ಇರೋದಿಲ್ಲ. ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರಿಗೆ ವಿಕ್ಟ್ರಿನ ಕೊಟ್ರೆ ನಿಜವಾಗ್ಲೂ ಅವರಷ್ಟು ಮುಟ್ಟಾಳ್ರು ಬೇರೆ ಯಾರು ಇಲ್ಲ. ಯಾಕಂದ್ರೆ ಗಂತರ್ ಅವರಂತೂ ಇಲ್ಲಿ ನಾನು ಹೇಳ್ತಾ ಇಲ್ವಾ ಬ್ಯೂರಿಡ್ ಆಗ್ಬಿಡ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರು ಸೋತೋದ್ರೆ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ತನ್ನ ಅದ್ಭುತವಾದ ರೆಸ್ಲಿಂಗ್ ಸ್ಕಿಲ್ ನ ತೋರಿಸಬಹುದು. ಅಂಡ್ ಅದಾದ್ಮೇಲೆ ನಮ್ಮ ಗಂತರ್ ಅವರು ನಿಕ್ ಆಲ್ಡಿಸ್ ಅವರಿಗೆ ರೆಸ್ಪೆಕ್ಟ್ ನ ಕೊಡಬಹುದು. ಯಾವ ರೀತಿ ಪ್ಯಾಟ್ ಮೆಕಫಿ ಅವರಿಗೆ ಗಂತರ್ ಅವರು ವಿನ್ ಆದ್ಮೇಲೆ ರೆಸ್ಪೆಕ್ಟ್ ನ ಕೊಡ್ತಾರೋ ಅದೇ ರೀತಿ ನಮ್ಮ ನಿಕ್ ಆಲ್ಡಿಸ್ ಅವ್ರಿಗೂ ಕೂಡ ಗಂತರ್ ಅವರು ವಿನ್ ಆದ್ಮೇಲೆ ರೆಸ್ಪೆಕ್ಟ್ ನ ಕೊಡಬಹುದು. ಅಂಡ್ ಇದರಿಂದ ನಮ್ಮ ನಿಕ್ ಆಲ್ಡಿಸ್ ಅವ್ರಿಗೂ ಕೂಡ ಒಂದ್ ರೀತಿ ಖುಷಿ ಸಿಕ್ಕಂಗೆ ಆಗುತ್ತೆ. ಅವರು ತನ್ನ ಇನ್ ರಿಂಗ್ ರಿಟರ್ನ್ ನ ಕ್ಲೋಸ್ ಮಾಡಿ ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ GM ಆಗಿ ಕಾಣಿಸ್ಕೋಬಹುದು. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಂತೂ ನನ್ನ ಪ್ರೆಡಿಕ್ಷನ್ ನಮ್ಮ ಗಂತರ್ ಅವರಿಗೆ ಇರುತ್ತೆ. ಬಟ್ ನೋಡ್ಬೇಕು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರ ಗೆಟಪ್, ಆ ಒಂದು ಪರ್ಸನಾಲಿಟಿ ಯಾವ ರೀತಿ ಇರುತ್ತೆ ಅಂಡ್ ಅವರ ರೆಸ್ಲಿಂಗ್ ಸ್ಕಿಲ್ ಯಾವ ರೀತಿ ಇರುತ್ತೆ ಅಂತ. ಇದಾದ್ಮೇಲೆ ನಮಗೆ ಮೋಸ್ಟ್ ಅವೈಟೆಡ್ ಬೀಸ್ಟ್ ಇನ್ ಕಾರ್ನೆಟ್ ಬ್ರಾಕ್ ಲೆಸ್ನರ್ ವರ್ಸಸ್ ದ ರೂಲರ್ ಒಬಾಫೆಮಿ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ನೈಟ್ ಒನ್ ನ ಮೇನ್ ಇವೆಂಟ್ ಅಲ್ಲಿ ಎದ್ದಿದ್ರೆ ಸೂಪರ್ ಆಗಿರೋದು. ಬಟ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಮೇನ್ ಇವೆಂಟ್ ಅಲ್ಲಿ ಇಡೋದಿಲ್ಲ. ಅಂಡ್ ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ನ ಓಪನಿಂಗ್ ಮ್ಯಾಚ್ ಆಗಿ ಕೂಡ ಇದು ನಮಗೆ ನೋಡೋದಕ್ಕೆ ಸಿಗಬಹುದು. ಇವರಿಬ್ಬರ ನಡುವೆ ಸ್ಟೋರಿ ಲೈನ್ ಯಾವ ರೀತಿ ಸಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಈಗಾಗಲೇ 2 ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಒಮ್ಮೆ ನಮ್ಮ ಒಬಾಫೆಮಿ ಅವರು ಗೆದ್ದಿದ್ದಾರೆ, ಇನ್ನೊಮ್ಮೆ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಗೆದ್ದಿದ್ದಾರೆ. ಅಂಡ್ 3ನೇ ಬಾರಿ ಇವರಿಬ್ರು ಕೂಡ ಹೆಲ್ ಇನ್ ಎ ಸೆಲ್ ಒಳಗಡೆ ಇಳಿತಾ ಇದ್ದಾರೆ. ನಿಜವಾಗ್ಲೂ ಡಬ್ಲ್ಯೂ ಹಿಸ್ಟ್ರಿಯ ಮೋಸ್ಟ್ ಬ್ರೂಟಲ್ ಸ್ಟ್ರಕ್ಚರ್ ಅಂತಾನೆ ಹೇಳ್ಬೇಕು. ಅದ್ರೊಳಗಡೆ ಇವರಿಬ್ಬರ ಮ್ಯಾಚ್ ಆಗ್ತಾ ಇದೆ, ಮಾನ್ಸ್ಟರ್ ವರ್ಸಸ್ ಬೀಸ್ಟ್ ಇನ್ಸೈಡ್ ಹೆಲ್ ಇನ್ ಎ ಸೆಲ್. ನಿಜವಾಗ್ಲೂ ನಾನಂತೂ ಕಾಯೋದಕ್ಕೆ ಆಗ್ತಾ ಇಲ್ಲ. ನನ್ನ ಎಕ್ಸೈಟ್ಮೆಂಟ್ ನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ, ಮಾತುಗಳೇ ಬರ್ತಾ ಇಲ್ಲ. ಆ ರೀತಿ ಫೀಲ್ ಕೊಡ್ತಾ ಇದೆ. 2 ಸಿಂಹಗಳನ್ನ ಕೇಜ್ ಒಳಗಡೆ ಬಿಟ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಈ ಒಂದು ಮ್ಯಾಚ್ ನ ಫೀಲ್ ಕೊಡ್ತಾ ಇದೆ. ಹೆಲ್ ಇನ್ ಎ ಸೆಲ್ ಮ್ಯಾಚ್ ಗುರು ಬ್ರಾಕ್ ಲೆಸ್ನರ್ ಅವರು ಇದ್ದಾರೆ, ಎದುರುಗಡೆ ಒಬಾಫೆಮಿ ಇದ್ದಾರೆ. ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ ಈ ಒಂದು ಮ್ಯಾಚ್ ನ ನಾವು ಇನ್ನೇನು ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದೀವಲ್ಲ ಅಂತ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಆಫ್ ಕೋರ್ಸ್ ಅದ್ಭುತವಾಗಿರುತ್ತೆ. ಈಗಾಗಲೇ ಆಗಿರ್ತಕ್ಕಂತಹ 2 ಮ್ಯಾಚ್ ಅಲ್ಲೂ ಕೂಡ ಬೇಗ ಡಬ್ಲ್ಯೂ ಅವರು ಮುಗಿಸ್ಬಿಟ್ಟಿದ್ದಾರೆ. ಬಟ್ ಈ ಒಂದು ಹೆಲ್ ಇನ್ ಎ ಸೆಲ್ ಮ್ಯಾಚ್ ತುಂಬಾನೇ ಲಾಂಗ್ ಆಗಿ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಯಾವ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಆಗಿತ್ತು ಸಮ್ಮರ್ ಸ್ಲಾಮ್ ಅಲ್ಲಿ, ಅದೇ ರೀತಿ ಮ್ಯಾಚ್ ನ ಡಬ್ಲ್ಯೂ ಅವರು ಇವರ ನಡುವೆ ಸಮ್ಮರ್ ಸ್ಲಾಮ್ ಅಲ್ಲಿ ಹೆಲ್ ಇನ್ ಎ ಸೆಲ್ ಒಳಗಡೆ ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ನಾನಂತೂ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದೀನಿ, ಮ್ಯಾಚ್ ಅಂತೂ ಅದ್ಭುತವಾಗಿ ಇರುತ್ತೆ ಅಂತ. ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ವಿನ್ನರ್ ಕಡೆ ಬರೋದಾದ್ರೆ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಕೂಡ ಬೇಜಾರಾಗಬಹುದು. ಯಾಕಂದ್ರೆ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಒಬಾಫೆಮಿ ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಅಂಡ್ ಒಬಾಫೆಮಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೋಬಹುದು. ಬಟ್ ಟ್ವಿಸ್ಟ್ ಅಲ್ಲಿಗೆ ನಿಲ್ಲೋದಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಸೋತಂತಹ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಹ್ಯಾಂಡ್ ನ ರೈಸ್ ಮಾಡಿ ಅವರಿಗೆ ರೆಸ್ಪೆಕ್ಟ್ ನ ಕೊಡಬಹುದು. ಯಾವ ರೀತಿ ಕೋಡಿ ರೋಡ್ಸ್ ಅವರಿಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಸೋತಾದ್ಮೇಲೆ ರೆಸ್ಪೆಕ್ಟ್ ನ ಕೊಟ್ಟಿದ್ರು, ಅದೇ ರೀತಿ ರೆಸ್ಪೆಕ್ಟ್ ನ ಈ ಬಾರಿ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಒಬಾಫೆಮಿ ಅವರಿಗೆ ಕೊಡಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಾನು ಬ್ಲಡ್ ಬಾತ್ ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಈಗ ಇರ್ತಕ್ಕಂತಹ 2 ಹೆಲ್ ಇನ್ ಎ ಸೆಲ್ ಮ್ಯಾಚ್ ಅಲ್ಲೂ ಕೂಡ ಬ್ಲಡ್ ಬಾತ್ ಆಗಿದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬ್ರೂಟಾಲಿಟಿ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತಗೊಂಡು ಹೋಗ್ತಾರೆ ಅಂತ. ಅಂಡ್ ಇನ್ನ
ಈ ಒಂದು ಮ್ಯಾಚು ನಮ್ಮ ಬ್ರಾಕ್ ಲೆಸ್ನರ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇರೋ ಕಾರಣ ಟೆಂಪ್ರವರಿ ರಿಟೈರ್ಮೆಂಟ್ ಆಂಗಲ್ ನ ಡಬ್ಲ್ಯೂ ಅವರು ಇಲ್ಲಿ ತಗೊಂಡು ಬರಬಹುದು. ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಿಂಪಲ್ ಆಗಿ ಒಬಾಫೆಮಿ ಅವರಿಗೆ ರೆಸ್ಪೆಕ್ಟ್ ನ ಕೊಟ್ಟು ಅಲ್ಲಿಂದ ಲೀವ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇದಾದ್ಮೇಲೆ ಟೆಂಪ್ರವರಿ ರಿಟೈರ್ಮೆಂಟ್ ನ ಡಬ್ಲ್ಯೂ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬಹುದು. ಬಟ್ ಆದ್ರೂ ಕೂಡ ಆ ಒಂದು ರಿಟೈರ್ಮೆಂಟ್ ಟೆಂಪ್ರವರಿ ಆಗಿರುತ್ತೆ ಅಂತ ನನಗೆ ಯಾಕೋ ಫೀಲ್ ಬರ್ತಾ ಇದೆ. ಯಾಕಂದ್ರೆ ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾಗೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ ಅಂತ ಅನ್ಸುತ್ತೆ. ಏನೇ ಆಗ್ಲಿ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೋಲ್ತಾರೆ. ಅಂಡ್ ಗೆದ್ದಂತಹ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ರೆಸ್ಪೆಕ್ಟ್ ಆಂಗಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ಈ ಒಂದು ಮ್ಯಾಚ್ ಅಲ್ಲಿ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ನಿಜವಾಗ್ಲೂ ಈ ಒಂದು ಮ್ಯಾಚ್ ನ ಸ್ಟೋರಿ ಕಕ್ಕ ತರ ಇದೆ, ನಿಜವಾಗ್ಲೂ ಕಕ್ಕ ತರ ಇದೆ. ಡಬ್ಲ್ಯೂ ಅವರು ಚೆನ್ನಾಗಿ ಬಿಲ್ಡ್ ಮಾಡಬಹುದಾಗಿತ್ತು. ಬಟ್ ಇವರ ನಡುವೆ ಬ್ರದರ್ಹುಡ್ ನ ತಗೊಂಡು ಬಂದು ಕೊಟ್ಟು ಅನ್ನಿಸ್ತಾ ಇದೆ. ಈ ಒಂದು ಸ್ಟೋರಿ ಲೈನ್ ನನ್ನ ಕೈಯಂತೂ ನೋಡೋದಕ್ಕೆ ಆಗ್ತಾ ಇಲ್ಲ. ಮ್ಯಾಚ್ ಬಗ್ಗೆ ಪ್ರಶ್ನೆ ಇಲ್ಲ ಗಾಯ್ಸ್, ಮ್ಯಾಚ್ ಮಾತ್ರ ಕ್ಲಾಸಿಕ್ ಆಗಿ ಇವರಿಬ್ರು ಕೂಡ ಡಿಲಿವರ್ ಮಾಡೇ ಮಾಡ್ತಾರೆ. ಬಟ್ ವಾಟ್ ಅಬೌಟ್ ಸ್ಟೋರಿ ಲೈನೇ ಇಲ್ಲ ಅಂದ್ರೆ ಮ್ಯಾಚ್ ನ ಯಾಕೆ ಗುರು ನಾವು ನೋಡೋಣ? ಹಂಗಿದ್ರೆ ನಾವು AEW ನ ನೋಡೋಲ್ವಾ ಗುರು, NXT ನ ನೋಡಲ್ವಾ ಗುರು? ನನಗಂತೂ ಅರ್ಥನೇ ಆಗೋದಿಲ್ಲ ಈ ಒಂದು ವಿಚಾರನ ನಮ್ಮ ಟ್ರಿಪಲ್ ಎಚ್ ಅವರು ಯಾವಾಗ ಅರ್ಥ ಮಾಡ್ಕೋತಾರೆ ಅಂತ. ಏನೇ ಆಗ್ಲಿ, ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ತಾನೇ ಅವರು ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಇಷ್ಟು ಬೇಗ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತೋದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಸಿಎಂ ಪಂಕ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಒಂದು ಬಿಗ್ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಎಸ್, ನಾನಿಲ್ಲಿ ಮಾತಾಡ್ತಾ ಇರೋದು ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರ ಬಗ್ಗೆ. ರಸಲ್ ಮೀನಿಯಾ ಆದಾಗಿಂದನೂ ಕೂಡ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅವರ ಮೋಸ್ಟ್ ಅವೈಟೆಡ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಒಂದು, ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋದಕ್ಕೆ ರ್ಯಾಂಡಿ ಓರ್ಟನ್ ಅವರೇ ಕಾರಣರಾಗಬಹುದು. ಕೋಡಿ ರೋಡ್ಸ್ ಅವರ ಮೇಲೆ ಬಂದು ರ್ಯಾಂಡಿ ಓರ್ಟನ್ ಅವರು ಅಟ್ಯಾಕ್ ಮಾಡಬಹುದು. ಅಂಡ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗಬಹುದು. ಅಥವಾ ನಮ್ಮ ಸಿಎಂ ಪಂಕ್ ಅವರು ವಿನ್ ಆದ್ಮೇಲೆ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ಅವರು ಡೈರೆಕ್ಟ್ ಆಗಿ ಸಿಎಂ ಪಂಕ್ ಅವರಿಗೆ ಚಾಲೆಂಜ್ ಕೂಡ ಮಾಡಬಹುದು. ಏನೇ ಆಗ್ಲಿ, ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಇನ್ನ ನನ್ನ ಪ್ರೆಡಿಕ್ಷನ್ ನಮ್ಮ ಸಿಎಂ ಪಂಕ್ ಅವರಿಗಿರುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವರನ್ನ ಸೋಲಿಸಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಇಷ್ಟು ನನ್ನ ಸಮ್ಮರ್ ಸ್ಲಾಮ್ ನ ನೈಟ್ 1 ನ ಪ್ರೆಡಿಕ್ಷನ್. ಇದು ನನ್ನ ಪ್ರೆಡಿಕ್ಷನ್ ಅಷ್ಟೇ. ನಿಮ್ಮ ಪ್ರೆಡಿಕ್ಷನ್ ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾಳೆ ನಾನು ನೈಟ್ 2 ಪ್ರೆಡಿಕ್ಷನ್ ನ ತಗೊಂಡು ಬರ್ತೀನಿ ಇದೇ ಚಾನಲ್ ಅಲ್ಲಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.